ನಾವಿರುವುದು ಬಳ್ಪ ತ್ರಿಶೂಲಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ. ಸಮಯ ಬೆಳಗ್ಗೆ. ವಾತಾವರಣ ತುಂಬ ಶಾಂತವಾಗಿತ್ತು. ಈ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷವೆಂದರೆ ಗರ್ಭಗುಡಿಯ ಸುತ್ತಲೂ ಹೊರಗಿನ ಸುತ್ತಲೂ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು. ದೇವಸ್ಥಾನವೇ ಕಲ್ಲಿನಿಂದ ನಿರ್ಮಾಣವಾದದ್ದು. ಈ ದೇವಸ್ಥಾನದಲ್ಲಿ ದೈವಗಳ ಗುಡಿಗಳು ಇವೆ. ದೊಡ್ಡ ದೊಡ್ಡ ಕಂಬಗಳ ಮೇಲೆ ಹಾಸಿದ್ದ ಕಲ್ಲುಗಳು, ಕೆತ್ತನೆಗಳು, ಬರಹಗಳು ಇದೆಲ್ಲವನ್ನು ನೋಡುವುದೇ ಬಹಳ ಸುಂದರ. ಇದು ದೇವಸ್ಥಾನದ ಹಿಂಬದಿ ಇರುವ ಬಂಡೆಗಳು. ಬೆಳಗಿನ ಸಮಯವಾದ್ದರಿಂದ ಯಾವುದೇ ಹೊರಗಿನ ಶಬ್ದಗಳಿಗೂ ಹೆಚ್ಚಾಗಿ ಕೇಳಿಸುತ್ತಿರಲಿಲ್ಲ. ಹಕ್ಕಿಗಳ ಚಿಲಿಪಿಲಿ ಬಹಳ ಮಧುರವಾಗಿತ್ತು. ಚಳಿ ಜಾಸ್ತಿ ಇದ್ದುದರಿಂದ ತಂಪಾದ ಗಾಳಿಯೂ ಜೊತೆಗಿತ್ತು. ಈ ದೇವಸ್ಥಾನವು ಕದಂಬರ ಕಾಲದಿಂದಲೇ ಇದ್ದೆಂದು ಅಲ್ಲಿಯವರು ಹೇಳುತ್ತಾರೆ. ನೀವೇ ಇದನ್ನು ಇಲ್ಲಿಗೆ ಬಂದು ನೋಡಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಒಂದೊಂದು ಕಂಬಗಳ ಮೇಲೆ ಹಾಸಿದ ಕಲ್ಲುಗಳು, ದೇವಸ್ಥಾನದ ಮಾಡು, ಕೆತ್ತನೆ ಎಲ್ಲವನ್ನು ನೋಡುವಾಗ ಮೈ ರೋಮಾಂಚನವಾಗುತ್ತಿತ್ತು. ಇಲ್ಲಿ ಮಾತನಾಡುವುದಕ್ಕಿಂತ ನೋಡುವುದೇ ಒಳ್ಳೆಯದಲ್ಲ.
ಸ್ವಲ್ಪ ಸ್ವಲ್ಪವೇ ಬೆಳೆಯುತ್ತಿರುವ ಆಂಜನೇಯನ ಕಲ್ಲಿನ ವಿಗ್ರಹವು ಇಲ್ಲಿರುವುದು ವಿಶೇಷ. ದೇವಸ್ಥಾನದಲ್ಲಿ ಸಿಬ್ಬಂದಿಯಾಗಿರುವ ಅಕ್ಕನೊಂದಿಗೆ ಮಾತನಾಡಿದಾಗ, ಅಕ್ಕ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಹನ. ನೀವು ದೇವಸ್ಥಾನದಲ್ಲಿ ಸಿಬ್ಬಂದಿಯಾಗಿ ವರ್ಕ್ ಮಾಡ್ತೀನಿ. ತುಂಬ ಸಮಯದಿಂದ ಇದ್ದೀರಾ? 5 ವರ್ಷ ಕಲಿತು. ಜಾತ್ರೆ ಎಲ್ಲ ಕಳೀತಾ? ಜಾತ್ರೆ ಮೊನ್ನೆ ಡಿಸೆಂಬರ್ 12ರಿಂದ 16 ತನಕ ನಡೆಯಿತು. ರಥೋತ್ಸವ 15ಕ್ಕೆ, 16ಕ್ಕೆ ವಾಪಸ್ ಆಯಿತು. ತುಂಬ ಜನ ಸೇರಿರ್ಬೋದು? ತುಂಬ ಜನ ಸೇರಿದ್ದಾರೆ. ಪ್ರತಿ ವರ್ಷ ವಿಜೃಂಭಣೆಯಿಂದ ಆಗ್ತಾ ಉಂಟು. 2017ರಲ್ಲಿ ಬ್ರಹ್ಮ ಕಲಶ ಆಯಿತು ಈ ದೇವಸ್ಥಾನ. ಬೇರೊಂದು ದೇವಸ್ಥಾನದಲ್ಲಿ ಅದು 2012ರಲ್ಲಿ ಬ್ರಹ್ಮ ಕಲಶ ಆಯಿತು. ಇದು ದುರ್ಗಾ ಪರಮೇಶ್ವರಿ, ಇದು ತ್ರಿಶೂಲಿ ದೇವಸ್ಥಾನ. ಜನ ಈಗ ಬರ್ತಾ ಇರ್ತಾರ, ಬಂದುಕೊಂಡಿರ್ತಾರೆ. ಆದರೆ ಶುಕ್ರವಾರ ವಿಶೇಷ. ಶುಕ್ರವಾರ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಎಲ್ಲ ಉಂಟು ಇಲ್ಲಿ. ಅಂದರೆ ದೂರ ದೂರ ಬ್ಯಾಂಗ್ಳೂರು, ಮೈಸೂರು ಈ ಕಡೆಯಿಂದ ತುಂಬ ಜನ ಬರ್ತಾರೆ. ಸುಬ್ರಹ್ಮಣ್ಯಕ್ಕೆ ಬಂದವರು ಗ್ಯಾರಂಟಿ ಇಲ್ಲಿ ಹತ್ರ ಆಗ್ತದೆ. ಪೂಜೆ ಎಲ್ಲ ಪೂಜೆ ಸಮಯ ಅಂದರೆ ಇಲ್ಲಿ ಮಧ್ಯಾಹ್ನ 12ವರೆಗೆ ಮಹಾಪೂಜೆ, 12 ಗಂಟೆಗೆ ಇದು ಹೂವಿನ ಪೂಜೆ ಎಲ್ಲ ಆಗ್ತದೆ. ಮೇನ್ ದೇವಸ್ಥಾನ ದುರ್ಗಾ ಪರಮೇಶ್ವರಿಯಲ್ಲಿ 9ವರೆಗೆ ಪೂಜೆ ನಡೀತದೆ. ಬೆಳಿಗ್ಗೆ ಪೂಜೆ, ಇಲ್ಲಿ ಮಧ್ಯಾಹ್ನ ಪೂಜೆ. ರಾತ್ರಿ ಹೊತ್ತಲ್ಲಿ ಇಲ್ಲಿ ಪೂಜೆ ಉಂಟು, 7 ಗಂಟೆಯಿಂದ 8 ಗಂಟೆ ತನಕ. ಅಲ್ಲಿ ಒಂದೇ ಹೊತ್ತು, ಅಲ್ಲಿ ಶುಕ್ರವಾರ ಅಲ್ಲಿ 2 ಹೊತ್ತು ಪೂಜೆ ಆಗ್ತದೆ ದುರ್ಗಾ ಪರಮೇಶ್ವರಿಯಲ್ಲಿ. ಇದು ತುಂಬ ಹಳೆಯ ದೇವಸ್ಥಾನ. 1200 ವರ್ಷಗಳ ಹಿಂದಿನ ದೇವಸ್ಥಾನ. ಅಂದರೆ ಹೇಳ್ತಾರೆ ಕದಂಬರ ಕಾಲದ ದೇವಸ್ಥಾನ ಅಂತ ಹೇಳಿ. ಹಾಗೆ ಇದಂದ್ರೆ ಕಲ್ಲಿನ ಶಿಲಾಮಯ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ನಮ್ಮ ಈ ದೇವಸ್ಥಾನ ಹೊಂದಿರುವುದಂತ ಹೇಳ್ತಾ ಇದ್ದಾರೆ. ತುಂಬ ಹಳೆ ಇದ್ರಾಗ ಎಲ್ಲ ಕಾಣ್ತದೆ, ಕಲ್ಲಿದೆ. ಹಾಗೆ ಇಲ್ಲಿ ತ್ರಿಶೂಲಿನಿ ದೇವರು ಅದೇ ಮುಖ್ಯ ದೇವರು. ಇದು ಕಲ್ಲಲ್ಲಿ ಇದು. ರಥವೂ ಉಂಟು? ರಥ ಉಂಟು, ರಥ. ಅದು ದೊಡ್ಡ ಜಾತ್ರೆಗೆ ಅಂದರೆ ಮೊದಲಿನಿಂದ ರಥ ಇತ್ತು, ಆಮೇಲೆ ಅದು ಇದಾಯ್ತು ಅಂತೇಳಿ 2017ರಲ್ಲಿ ಊರ ಪರ ಊರ ಜನರೆಲ್ಲ ಸೇರಿ ರಥವನ್ನು ನಿರ್ಮಿಸಿ ಹೊಸದಾಗಿ ನಿರ್ಮಿಸಿದ್ದು. ಹಾಗೆ ಇದು ಬಾವಿ ಸಹ ಹಾಗೆ ಹಳೆ ಇದು, ಅಂದರೆ ಅವತ್ತಿದ್ದೇ ಬಾವಿ, 1200 ವರ್ಷಗಳ ಹಿಂದಿನ ಬಾವಿ, ಅವತ್ತೇ ತೆಗೆದದ್ದು. ಈ ಬಾವಿಗೂ ಆ ಕೆರೆಗೂ ಲಿಂಕ್ ಉಂಟು. ಇದು ಮಳೆಗಾಲದಲ್ಲಿ ಅಂದರೆ ನೀರು ಹರಿದು ಹೋಗುವಾಗ ಆ ಕೆರೆಗೆ ಹೋಗ್ತದೆ ಬಾವಿ. ಇದು ತೀರ್ಥ ಬಾವಿ. ಇದು ನೀರು ಇದರಲ್ಲಿ ತುಂಬ ನೀರು ಇರ್ತದೆ, ಏನಾಗುದಿಲ್ಲ, ದಿವಾಸಲು ನೀರು ಇರ್ತದೆ. ಹಾಗೆ ಇದು ತೀರ್ಥ ಬಾವಿ ಅಂತ ಹೇಳ್ತಾರೆ ಅದಕ್ಕೆ. ತೀರ್ಥ ಬಾವಿ 1500 ವರ್ಷಗಳ ಹಿಂದಿನದೇ. ಅದಕ್ಕೆ ಮತ್ತು ಆ ಕೆರೆಗೆ ಲಿಂಕ್ ಉಂಟು. ಅದೀಗ ಪುಷ್ಕರಣೀಕರಣಗೊಂಡಿದೆ, ಅಂದ್ರೆ ಇನ್ನೂ ಆಗ್ಲಿಕ್ಕೆ ಉಂಟು ಕೆಲಸ. ಕಲ್ಲಿದೆ, ತ್ರಿಶೂಲದಾಗಿ ಉಂಟು ಒಳಗಡೆ. ಒಳಗಡೆ ವಿಡಿಯೋ ತೆಗೆಯೋದು ಇಲ್ಲ, ತೆಗಿಲಿಕ್ಕೆ ಆಗಲ್ಲ. ಹಾಗೆ ಅದು ದೇವರದ್ದು ಅಲ್ಲಿ ಫ್ಲಾಶ್ ಮಾಡಬಾರ್ದು ಅಂತ ಉಂಟು. ಹಾಗೆ ಸೈಡ್ ಹಾಗೆಲ್ಲ ತೆಗಿಬಹುದು. ಹಾಗೆ ತುಂಬ ಥ್ಯಾಂಕ್ಸ್ ಅಕ್ಕ. ಆಯಿತು, ಥ್ಯಾಂಕ್ ಯು ಮೇಡಮ್. ಅಕ್ಕನೊಂದಿಗೆ ಮಾತನಾಡಿದ ಮೇಲೆ ದೇವಸ್ಥಾನದ ಒಳಗೆ ಹೋದೆವು. ಪ್ರತಿಯೊಂದು ದೃಶ್ಯವೂ ಬಹಳ ಸುಂದರವಾಗಿತ್ತು. ಹಿಂಬದಿ ದೊಡ್ಡ ದೊಡ್ಡ ಬಂಡೆಗಳು, ಅದರ ಬದಿಯಲ್ಲಿ ನಾವು ದೇವಸ್ಥಾನಕ್ಕೆ ಸುತ್ತು ಬಂದೆವು. ದೇವಸ್ಥಾನದ ಮಾಡಿನ ಮೇಲಿನ ಸೂರ್ಯನ ಕಿರಣಗಳು ದೇವಸ್ಥಾನಕ್ಕೆ ಬಿದ್ದಾಗ ಸುಂದರ ದೃಶ್ಯವು ನಮಗೆ ಬಹಳ ಮುದ ನೀಡಿತ್ತು.
ಈ ದೇವಸ್ಥಾನವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಹಳ ಸಮೀಪವಿದೆ. ಹಿಂದಿನ ಕಾಲದಲ್ಲಿ ಯಂತ್ರೋಪಕರಣಗಳ ಬಳಕೆ ಕಡಿಮೆ ಇದ್ದಾಗಲೇ ಈ ರೀತಿ ದೇವಸ್ಥಾನ ನಿರ್ಮಿಸಿದ್ದಾರೆ ಎಂದರೆ ಆಗಿನ ಕಾಲದ ಶ್ರಮ ಎಷ್ಟಿದ್ದಿರಬಹುದಲ್ಲ. ಈ ದೇವಸ್ಥಾನವು ಸದ್ದುಗದ್ದಲ ಇಲ್ಲದ ಕಾರಣ ಬಹಳ ಪ್ರಶಾಂತವಾದ ವಾತಾವರಣವು ಇದ್ದುದರಿಂದ ನಮಗೆ ಬಹಳ ಸಂತೋಷವಾಯಿತು. ಅಲ್ಲೇ ಹತ್ತಿರದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಭೇಟಿ ಮಾಡಿ ಮನೆ ಕಡೆ ಹೊರಟೆವು.